ಸರ್ಕಾರದ ಸುಗ್ರೀವಾಜ್ಞೆಗೂ ಕೂಡ ಸಾಲ ಕೊಟ್ಟವರ ದೌರ್ಜನ್ಯ ನಿಲ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಏನೋ ಸರ್ಕಾರದ ಸುಗ್ರೀವಾಜ್ಞೆಗೂ ಕೂಡ ಸಾಲ ಕೊಟ್ಟವರ ದೌರ್ಜನ್ಯ ನಿಲ್ತಾ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಬಾಣಂತಿಯನ್ನ ಹೊರದಬ್ಬಿ ದೌರ್ಜನ್ಯ ಮಾಡುವಂತ ಆರೋಪ ಕೇಳಿ ಬಂದಿದೆ. ಸಾಲ ಕಟ್ಟಿಲ್ಲ ಅಂತ ಬಾಣಂತಿಗೆ ಕಿರುಕುಳ ನೀಡಿರುವ ಆರೋಪ ಇದೆ. ಕುರುಟಹಳ್ಳಿ ಗ್ರಾಮದಲ್ಲಿ ನವೀನ್ ವಿರುದ್ಧ ದೌರ್ಜನ್ಯ ಆರೋಪ ಕೇಳಿ ಬಂದಿರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮ. ಸಾಲ ಕಟ್ಟಿಲ್ಲ ಅಂತ ಮನೆಗೆ ಬೀಗ ಹಾಕಿ ಬಾಣಂತಿಗೆ ಕಿರುಕುಳವನ್ನ ನೀಡಿರುವಂತ ಆರೋಪ ಇದೆ. ಏಟೆನ್ಸ್ ನ್ಯೂಸ್ಗೆ ಮಾಹಿತಿಯನ್ನ ನೊಂದ ಕುಟುಂಬ ಹೇಳಿರುವಂತದ್ದು. ಸಾಲ ಕಟ್ಟಿಲ್ಲ ಅಂತ ಮನೆಗೆ ಬೀಗ ಹಾಕಿ ಹೊರದಬ್ಬಿ ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ. ಸುನಿಲ್ ವರಲಕ್ಷ್ಮಿ ದಂಪತಿಗೆ ನವೀನ್ ಕಿರುಕುಳವನ್ನ ನೀಡಿರುವಂತ ಆರೋಪ ಇದೆ. ಪ್ರದೀಪ್, ಪದ್ಮಮ್ಮ, ನವೀನ್ ಎಂಬುವವರ ಮೇಲೆ ಈ ಆರೋಪ ಬಂದಿರುವಂತದ್ದು. ಈಗ 3 ಪಟ್ಟು ಹಣ ಕಟ್ಟಿದ್ರು ಮತ್ತೆ ಕಟ್ಟುವಂತೆ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆ ನೊಂದ ಕುಟುಂಬ ಈಡೆನ್ಸ್ ವಾಹಿನಿಗೆ ಹೇಳಿಕೊಂಡಿದೆ. ಸರ್ಕಾರದ ಸುಗ್ರೀವಾಜ್ಞೆಗೂ ಕೂಡ ಬಗ್ಗದ ಸಾಲಗಾರರು ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಬಾಣಂತಿಯನ್ನ ಹೊರದಬ್ಬಿರುವ ಘಟನೆ ನಡೆದಿದೆ. ಸಾಲ ಕಟ್ಟಿಲ್ಲ ಅಂತ ಬಾಣಂತಿಗೆ ಕಿರುಕುಳ ನೀಡಿರುವಂತ ಆರೋಪ ಇದೆ. ಚಿಂತಾಮಣಿ ತಾಲೂಕಿನ ಕುರುಟಹಳ್ಳಿ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. 3 ಪಟ್ಟು ಹಣ ಕಟ್ಟಿದ್ರು ಮತ್ತೆ ಕಟ್ಟುವಂತೆ ಬೆದರಿಕೆಯನ್ನ ಹಾಕಿ ಮನೆಗೆ ಬೀಗ ಹಾಕಿ ಬಾಣಂತಿಯನ್ನ ಹೊರದಬ್ಬಿ ದಬ್ಬಾಳಿಕೆಯನ್ನ ಮಾಡಲಾಗಿದೆ ಅಂತ ಈಡೆನ್ಸ್ ನ್ಯೂಸ್ಗೆ ಮಾಹಿತಿಯನ್ನ ನೊಂದ ಕುಟುಂಬ ನೀಡಿರುವಂತದ್ದು. ಸುನಿಲ್, ವರಲಕ್ಷ್ಮಿ ದಂಪತಿಗೆ ನವೀನ್, ಪ್ರದೀಪ್, ಪದ್ಮಮ್ಮ ಎಂಬುವವರು ಕಿರುಕುಳವನ್ನ ನೀಡಿರುವಂತದ್ದು, ದಬ್ಬಾಳಿಕೆಯನ್ನ ಮಾಡಿರುವಂತ ಆರೋಪ ಈಗ ಇರುವಂತದ್ದು. ಈಗಾಗಲೇ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದೀವಿ, ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ ಸರ್ಕಾರ ಒಂದಷ್ಟು ಸಭೆಗಳನ್ನ ನಡೆಸಿ ಸುಗ್ರೀವಾಜ್ಞೆಯನ್ನು ಕೂಡ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾರೇ ಬಂದು ಬೆದರಿಕೆಯನ್ನ ಹಾಕಿದ್ರೆ ಅಥವಾ ದಬ್ಬಾಳಿಕೆಯನ್ನ ಮಾಡಿದ್ರೆ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೂಡ ಕೊಡಬಹುದು. ಜೊತೆಗೆ ಈಗ ಬಾಣಂತಿಯನ್ನ ಹೊರದಬ್ಬಿ ದಬ್ಬಾಳಿಕೆಯನ್ನ ಮಾಡಿರುವಂತ ಘಟನೆಯಲ್ಲಿ ನಡೆದಿರುವಂತದ್ದು. ಸಾಲ ಕೊಟ್ಟವರು ಈಗ 3 ಪಟ್ಟು ಕಟ್ಟಿದ್ರು ಕೂಡ ಮತ್ತೆ ಕೊಡ್ಬೇಕು ಅಂತ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ ದಂಪತಿ ಹೇಳ್ತಾ ಇರುವಂತದ್ದು. ಈ ಸಾಲ ಕೊಟ್ಟವರ ವಿರುದ್ಧ ಈಗ ಏನ್ ಕ್ರಮ ಆಗಬೇಕು ಅನ್ನೋದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧ ದೌರ್ಜನ್ಯ ಆರೋಪ ಇದೆ, ಕಿರುಕುಳ ಆರೋಪ ಇದೆ, ಬೆದರಿಕೆ ಆರೋಪ ಇದೆ, ಇದೆಲ್ಲ ಆರೋಪ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ, ಯಾಕೆ ಅಂತ ಅಂದ್ರೆ ಬಾಣಂತಿಗೆ ಕಿರುಕುಳವನ್ನ ಕೊಟ್ಟಿರುವಂತದ್ದು. ಜೊತೆಗೆ ಈಡೆನ್ಸ್ ನ್ಯೂಸ್ಗೆ ಬಂದು ಅವರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರಿಗೂ ಕೂಡ ಮಾಹಿತಿ ಹೋಗಿರುವಂತದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಈಗ ಯಾರು 3 ಜನದ ಮೇಲೆ ಆರೋಪ ಇದೆ ಅವರನ್ನ ಬಂಧಿಸ್ತಾರ ಅಂದ್ರೆ ಕರ್ಕೊಂಡ್ ಬಂದು ವಿಚಾರಣೆ ಮಾಡಿ ಸತ್ಯಾಸತ್ಯತೆಯನ್ನ ಪೊಲೀಸ್ ಇಲಾಖೆ ವಿಚಾರಣೆ ಮುಖಾಂತರ ಹೊರತರಬೇಕಿದೆ.
ಮಾಹಿತಿಯನ್ನ ನೀಡಲು ಬಾಣಂತಿ ಗಂಡ ಸುನಿಲ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಈಗ ನೀವು ಸಾಲ ಇಸ್ಕೊಂಡಿರ್ತೀರಾ, ಅದನ್ನ ತೀರ್ಸು ಇದ್ದೀರಾ, ಆದ್ರೂ ಕೂಡ ಹಣವನ್ನ ಕಟ್ಟಬೇಕು ಅಂತ ಒಂದಷ್ಟು ಬೆದರಿಕೆ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಜೊತೆಗೆ ಅಂದ್ರೆ ಈಗ ನಿಮ್ಮ ಹೆಂಡತಿ ಬಾಣಂತಿ ಆಗಿದ್ದಾರೆ, ಅವ್ರನ್ನ ಹೊರದಬ್ಬಿ ಮನೆಗೆ ಬೀಗ ಹಾಕಿದ್ದಾರೆ ಅಂತ ಕೂಡ ಆರೋಪ ಇದೆ. ಏನಾಯ್ತು ಅಂತ? ಮೇಡಮ್, ನಾವು ಇರ್ಲಿಲ್ಲ ಮನೆಯಲ್ಲಿ, ನಾವು ದೂರ ಕೆಲ್ಸಕ್ಕೆ ಹೋಗಿದ್ದೀವಿ. ದೂರ ಕೆಲ್ಸಕ್ಕೆ ಹೋಗಿ ನಾವು ಮನೇಲಿ ಇರ್ದಿರ ಅವಾಗ ಅವ್ರು ಕಾಲ್ ಮಾಡ್ಬಿಟ್ಟು ನಮಗ್ ಕಾಲ್ ಮಾಡಿದ್ರು. ನಾವೆಲ್ಲ ದೂರ ಇದ್ದೀವಿ ಅನ್ನಷ್ಟಕ್ಕೆ ಮನೆಗೆ ನುಗ್ಗಿ ನಮ್ಮ ಮಿಸಸ್ ನ 2 ಏಟ್ ಹಾಕಿ ಮನೆಗೆ ಬೀಗ ಹಾಕಿ ನಲ್ಲಿ ಮುರಿದಾಕಿ ಸಫರ ಎಲ್ಲ ಮುರಿದಾಕಿ ಈ ತರ ಆ ತರ ಇಲ್ಲ, ನೀವು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿಮ್ಮನ್ನ ಸಾಯಿಸಿ ಬಿಡ್ತೀನಿ, ನಿಮ್ನ ಹೊಡೆದಾಕ್ತೀನಿ, ನಿಮ್ಮನ್ನ ಸಾಯಿಸ್ಬಿಟ್ಟು ರೋಡಲ್ಲಿ ಮುಗಿಸಿ ಬಿಡ್ತೀನಿ, ನೀವು ಇಲ್ಲಿ ಪಕ್ಕದ ಮನೆ ಹತ್ರ ಇರಕ್ಕಾಗಲ್ಲ, ನೀವು ಇಲ್ಲಿ ವಾಸ ಮಾಡಕ್ಕಾಗಲ್ಲ, ಇಲ್ಲಿ ಮನೆ ಹತ್ರ ಕಾಣಿಸ್ರೆ ನಿಮ್ನ ಸಾಯಿಸ್ಬಿಡ್ತೀನಿ, ಆ ತರ ಈ ತರ ಅಂತ ಬೆದರಿಕೆಯಿಂದ ನಾವು ನಿನ್ನೆಯಿಂದ ನಾವು ಊರಿಗೆ ಹೋಗಿಲ್ಲ ಮೇಡಮ್. ಇಲ್ಲಿ ಇಲ್ಲಿ ಚಿಂತಾಮಣಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲ್ಕೊಂಡು ನಾವ್ ಇಲ್ಲಿದ್ದೀವಿ ಮೇಡಮ್. ಈಗ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ ಮೇಡಮ್. ಏನ್ ಹೇಳಿದ್ದಾರೆ ಈಗ ಪೊಲೀಸರು? ಆಯ್ತು, ಅವ್ರು ಬರ್ಲಿ ಮಾತಾಡೋಣ ಅಂತ ಹೇಳ್ತಾ ಇದಾರೆ. ನಾವು ಇಲ್ಲ ಮೇಡಮ್, ನಮ್ಗೆ ರಕ್ಷಣೆ ಬೇಕು ಮೇಡಮ್, ಇಲ್ಲಾಂದ್ರೆ ನಾವು ಊರಿಗೆ ಹೋದ್ರೆ ನಮ್ಮ ಸಾಯಿಸಿ ಬಿಡೋ ಪೊಸಿಷನ್ ಅಲ್ಲಿ ಇದಾರೆ ಮೇಡಮ್. ಅವ್ರು ಸ್ವಲ್ಪ ರೌಡಿಸಮ್, ಅವ್ರ ಹತ್ರ ಲಾಂಗ್ಗಳು ಮಚ್ಚುಗಳು ಎಲ್ಲ ಇದೆ ಮೇಡಮ್. ಅವರು ಸಾಯಿಸ್ಬಿಟ್ಟ ಕೂಡ ನಾವಿರೋದು ನಾವು ನಮ್ಮ ಹೆಂಡತಿ ಮೂವರು ನನಗೆ ಹೆಣ್ಮಕ್ಳು ಮೇಡಮ್. ಇನ್ನ ಬಾಳಿಂದ ನಮ್ಮ ಮಿಸಸ್ ಅವ್ರನ್ನ ನಮ್ಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ನಮ್ಮ ಮಕ್ಳಿಗೆ ಯಾರು ಆಗಲ್ಲ ಮೇಡಮ್. ನೀವು ಅವರಿಗೆ ಹಣ ಕೊಡ್ಬೇಕಾ ಮೇಡಮ್? ಹಣ ಕೊಡ್ಬೇಕಾ? ನೀವು ಅವರಿಗೆ ಸಾಲ ಕೊಡ್ಬೇಕಾ? ಸಾಲ ಕೊಟ್ಟು 1 ಡಬಲ್ 1 ಟ್ರಿಬಲ್ ಕೊಟ್ಬಿಟ್ಟಿದ್ದೀವಿ ಮೇಡಮ್. ಕೊಟ್ಟಿದ್ರು ಈಗ 1.5 ಲಕ್ಷ ಕೊಡ್ಬೇಕು, ಇಲ್ಲ ಅಂದ್ರೆ ಕೊಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತೀನಿ, ರೋಡಲ್ಲಿ ಮಲ್ಸ್ಬಿಡ್ತೀನಿ ಅಂತ ಬೆದರಿಕೆ ಮಾಡ್ತಾ ಇದ್ದಾರೆ. ಮನೆಗೆ ನುಗ್ಗಿ ನಾವು ನೈಟ್ ಕೂಲಿಗೆ ಹೋಗ್ತೀವಿ ಮೇಡಮ್. ನೈಟ್ ನಿಮ್ಮಿರಲ್ಲ, ಬಂದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಮನೇಲಿ ಬಾಗಿಲು ಹೊಡೆದಾಗ್ಬಿಟ್ಟು ಮನೆ JCB ತಗೊಂಡ್ಬಂದು ಲೆವೆಲ್ ಮಾಡಿಬಿಡ್ತೀವಿ, ಆ ತರ ಈ ತರ ಅಂತ ಭಯ ಇಕ್ಸ್ಬಿಟ್ಟು ನಿಮ್ ಮಿಸಸ್ ಒಬ್ಳೆ ಇರ್ತಾಳೆ, ಮಕ್ಳು ಇರ್ತಾಳೆ, ಲೆವೆಲ್ ಮಾಡಿಬಿಡ್ತೀವಿ ನಿಮ್ ಮನೆ, ನಿಮ್ ಮಿಸಸ್ ನ ಆ ತರ ಈ ತರ ಟಾರ್ಚರ್ ಕೊಟ್ಬಿಡ್ತೀವಿ, ಆತ್ಮಹತ್ಯೆ ಮಾಡಿಬಿಡ್ತೀವಿ, ನಿನ್ ರೋಡಲ್ಲಿ ಓಡಾಡ್ತಾ ಇರ್ತೀವಿ, ಆತ್ಮಹತ್ಯೆ ಮಾಡಿಬಿಡ್ತೀವಿ ಅಂತ ಭಯ ಇಕ್ತಾ ಇದ್ದಾರೆ ಮೇಡಮ್. ಖಂಡಿತ ನಾವು ಕೂಡ ಗಮನಕ್ಕೆ ತರ್ತೀವಿ. ಧನ್ಯವಾದ ಸುನಿಲ್ ಅವರೇ ಇಡನ್ ಸ್ಪಾನ್ ಜೊತೆ ಮಾತನಾಡೋದಕ್ಕೆ. ಓಕೆ, ಥ್ಯಾಂಕ್ ಯು. ಏನೋ ಬಾಣಂತಿ ಗಂಡ ಸುನಿಲ್ ಅವರು ಕೂಡ ಹೇಳ್ತಾ ಇರುವಂತದ್ದು, ಸಾಲ ಇಸ್ಕೊಂಡಿದ್ದೋ ಅದಕ್ಕೆ ನಾವು 3 ಪಟ್ಟು ತೀರ್ಸ್ಬಿಟ್ಟಿದೀವಿ, ಆದ್ರೂ ಕೂಡ ಇನ್ನೂ ದುಡ್ಡು ಕೊಡ್ಬೇಕು ಅಂತ ನಮ್ಗೆ ಹಿಂಸೆ ಕೊಡ್ತಿದ್ದಾರೆ. ಈಗ ನಿನ್ನೆ ಅಂದ್ರೆ ನಾನ್ ಮನೇಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಮನೆಗೆ ನುಗ್ಗಿ ಮನೆ ಬೀಗನ್ನ ಹಾಕಿ ನನ್ನ ಹೆಂಡತಿಯನ್ನ ಆಚೆಗೆ ಹಾಕಿರುವಂತದ್ದು. ನಾವು ಊರಿಗೆ ಹೋಗಿಲ್ಲ, ನಿನ್ನೆಯಿಂದ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಲ್ಲಿ ಜೀವನ ಮಾಡ್ತಿದೀವಿ. ನಮ್ಗೆ ಜೀವ ರಕ್ಷಣೆ ಬೇಕು, ನಮ್ಗೆ ಅವರಿಂದ ಜೀವ ಬೆದರಿಕೆ ಇದೆ. ಯಾಕೆ ಅಂದ್ರೆ ಅವ್ರುಗಳು ನಮ್ಮನ್ನ ಸಾಯಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸಾಯಿಸ್ತೀವಿ ಅಂತ ಹೇಳಿದ್ದಾರೆ, ನಮ್ಗೆ ಊರಿಗೆ ಹೋಗ್ಲಿಕ್ಕೆ ಭಯ ಅಂತ ಹೇಳ್ತಿದ್ದಾರೆ. ಈ ರೀತಿಯಾಗಿ ಬೆದರಿಕೆಯನ್ನ ಹಾಕೊಂಡು ಹೇಗೆ ಇವರು ಬೇರೆಯವರ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾರೆ? ಸಾಲ ಕೊಟ್ಟಿದ್ರೆ ಸಾಲ ವಸೂಲಿ ಮಾಡ್ಲಿಕ್ಕೆ ಅದರದ್ದೇ ಆದಂತ ದಾರಿಗಳಿದೆ, ಇಲ್ಲ ಅಂತ ಅಂದ್ರೆ ಪೊಲೀಸರ ಮುಖಾಂತರ ಕಾನೂನು ಮುಖಾಂತರ ಹೋಗ್ಬೋದು. ಅದನ್ನ ಬಿಟ್ಟು ಮನೆಗೆ ಹೋಗಿ ಬಾಣಂತಿಯನ್ನ ಆಚೆ ಹಾಕುವಂತದ್ದು, ದೌರ್ಜನ್ಯ ಮಾಡುವಂತದ್ದು, ದಬ್ಬಾಳಿಕೆಯನ್ನ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ? ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವ ರೀತಿ ವಿಚಾರಣೆ ನಡೆಸ್ತಾರೆ, ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ವರಲಕ್ಷ್ಮಿ ಅಂತ, ನಮ್ಮೂರ ಹೆಸರು ಕೊಟ್ಟಳ್ಳಿ. ನೆನ್ನೆಲ್ಲ ಮನೆ ಬಂದು ಕಾಸು ಯಾಕೆ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು. ಬಂದ್ಬಿಟ್ಟಿದ್ದು ಬೀಗ ಹಾಕಿ ಆಚೆ ತಳ್ಳಿ 2 ಹಾಕಿದ್ರು. ಹಾಕಿದಾದ್ಮೇಲೆ ಮತ್ತೆ ಸ್ವಲ್ಪ ಬಿಟ್ಕೊಂಡು ಮಳೆ ಬೀಗ ತೆಗೆದ್ರು. ಹಂಗೇನೆ ಗಲಾಟೆ ಎಲ್ಲ ಮಾಡ್ಕೊಂಡು ಕೂತಿಲ್ಲ ಹಾಕೊಂಡು ಬೈಕೊಂಡು ಅಂತ ಮುಂದೆ ಇಂತ ಮುಂದೆ ಅಂತ ಎಲ್ಲ ಅಂದ್ರು. ಮಾಜಿ ಮುಂದೆ ಏನೇನೋ ಅವತ್ ರಾತ್ರಿ ಗಲಾಟೆ ಆಗಿತ್ತು. ರಾತ್ರಿ 11 ಗಂಟೆಗೆ ಬಂದ್ನು. ಅವಾಗ ಏನು ಮಾತಾಡಿಲ್ಲ. ಅವಾಗ ಸ್ವಲ್ಪ ಹೊತ್ತು ಏನೆಲ್ಲ ಮಾಡ್ತೀರಿ, ಹಂಗೆ ಹಿಂಗೆ ಅಂತ ಬೈಸ್ಕೊಂಡಿದ್ರು ಆಚೆನೆ. ಹಂಗೆ ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡಿದ್ರೆ ಆಮೇಲೆ ಒಳ್ಕೊಂಡು ಅವರು ಅಲ್ಲೇ ಇದ್ರು, ಬೈಕಂತಾನೆ ಇದ್ರು, ಒಳ್ಕೊಂಡು. ಯಾರು ಅವರು? ನಿಮ್ಮ ಅವ್ರ ಹೆಸರು? ಅವ್ರ ಹೆಸರು ನವೀನ್. ಯಾವರು? ನಮ್ಮೂರೇ, ನಮ್ಮ ಮನೆ ಪಕ್ಕದಾಗಿರೋ. ಎಷ್ಟು ತಗೊಂಡಿದ್ರಿ? 40,000 ನೀವು ಕೊಡ್ತಾ ಇದ್ರಿ? ಅವಾಗ ಬಡ್ಡಿ ಕೊಡ್ತಾ ಇದ್ರಿ. ಇಲ್ಲೇ ಸ್ವಲ್ಪ ಬಾಜಿಗೆ ಜಾಸ್ತಿ ಆಗೋಯ್ತು. ಮತ್ತೆ 3 ತಿಂಗಳ 2 ತಿಂಗಳಿಂದ ಬಡ್ಡಿ ಆಗ ಕಟ್ಟಿಲ್ಲ ಅಂತ ಜಗಳ ಬಂದಿತ್ತು. ಕೊಡ್ತೀರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೊಡ್ತೀರ ಮಾತಾ ಕೇಳಿಲ್ಲ ಅವರು. ವಾರ ತಲೆ ತಿಂತಾ ಇದ್ರು, ವಾರ ಕೇಳಿ ಸರಿ ನೆಮ್ಮದಿನ ಇಲ್ದಿರ ಮಾಡ್ತಾ ಇದ್ರು. ಅವ್ರು ಏನಾದ್ರು ಕಿರಿಕಿರಿ ಮಾಡ್ತಾ ಇದ್ದೆ. ನಾವು ನಮ್ಮ ಮಕ್ಕಳು
ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅವರೇನೆ ಕಾರಣ. ನನ್ನ ಕಂಪ್ಲೇಂಟ್ ಕೊಟ್ರೆ ನೀವು ಸಾಯಿಸ್ಬಿಡ್ತೀನಿ, ರೋಡಲ್ಲಿ ಮಲ್ಬಿಡ್ತೀನಿ, ರಾತ್ರಿ ಆಗಿರೋದು ನಾವು ಮನೇಲಿದ್ರೆ ಅವ್ರ ಪೊಲೀಸರು ಎಷ್ಟು ದಿನ ನಿಮ್ಗೆ ವೇಟ್ ಮಾಡಲ್ಲ, ಅವ್ರು ಕಾವಲಿರಲ್ಲ, ಅವ್ರು ನಾವು ಹೊಡೆದ್ಬಿಡ್ತೀವಿ, ಆಮೇಲೆ ಪೊಲೀಸರು ಬರ್ತಾರೆ. ಆತರ ಈ ತರ ಮನೆಗೆ ನುಗ್ಗಿ ನೀನ್ ಇರಲ್ಲ, ನೀನ್ ನೈಟ್ ಇರಲ್ಲ, ಮನೆಗೆ ಬಂದು ನಿಮ್ ಚಿನ್ನ ಇಟ್ಕೊಂತೀನಿ, ರೇಪ್ ಮಾಡ್ಬಿಡ್ತೀನಿ, ಆತರ ಈ ತರ. ಯಾವತ್ತಾಗಿದೆ ಈ ತರ? ಸರ್ ನೆನ್ನೆ ನಾನು ಇರಲಿಲ್ಲ, ನಾನು ಹೋಗಿ 2 ದಿನ ಆಗಿದೆ. ನನ್ನ ಮೊನ್ನೆ ಸಾಯಂಕಾಲ ನಾನು ಮನೆಯಲ್ಲೇ ಇದ್ದೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.